ಸೊ ಈ ಗೌಡ್ರ ಕುಟುಂಬದವರು ಧರ್ಮಸ್ಥಳದಲ್ಲಿ ಬೇಜನ್ ಕರ್ಮಕಾಂಡಗಳನ್ನ ಮಾಡಿದ್ದಾರೆ ಅಂಡ್ ಅವ್ರ ಪವರ್ ಅಂಡ್ ಅವ್ರಿಗಿರುವಂತಹ ಇನ್ಫ್ಲೂಯೆನ್ಸ್ ಇಂದ ಆ ಎಲ್ಲಾ ಕೇಸ್ ನ ಮುಚ್ಚಾಕಿದ್ದಾರೆ ಅಂತ ಮಹೇಶ್ ಹಾಗೂ ಗಿರೀಶ್ ಮುಟ್ಟಣ್ಣನವರ ಹೇಳಿಕೆ ಆಗಿದೆ. ಸೊ ಗೌಡ್ರ ಫ್ಯಾಮಿಲಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡಿ ದೆನ್ ಪೊಲೀಸ್ ಅವ್ರಿಗೆ ಲಂಚ ಕೊಟ್ಟು ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡುವಷ್ಟು ಪವರ್ ಇನ್ಫ್ಲೂಯೆನ್ಸ್ ಈ ಗೌಡ್ರ ಕುಟುಂಬಕ್ಕೆ ಮಾತ್ರ ಇರೋದು. ಈಗ ಸಂತೋಷ್ ರಾವ್ ಒಂದು ಸೌಜನ್ಯ ಕೇಸಲ್ಲಿ ಆರೋಪಿ ಅಲ್ಲ ಅಂತ ಪ್ರೂವ್ ಆಯ್ತು. ಹಾಗಿದ್ರೆ ರಿಯಲ್ ಆರೋಪಿ ಯಾರು? ನೆನಪು ಮಾಡ್ಕೊಳ್ಳಿ, 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ತನ್ನ ಪಾಡಿ ತಾನು ಸೀನರೀಸ್ ನ ಎಂಜಾಯ್ ಮಾಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾದ್ರೆ ಅವನ ಹತ್ರ 5 ಜನ ಕಿಡಿಗೇಡಿಗಳು ಬಂದು ಜಗಳ ತೆಗಿತಾರೆ. ಆ 5 ಜನ ಕಿಡಿಗೇಡಿಗಳು ಯಾರು ಅಂತ ನಾನು ಇಲ್ಲಿವರೆಗೂ ನಿಮ್ಗೆ ಹೇಳಿಲ್ಲ. ಸೊ ಅವರು ಬೇರೆ ಯಾರು ಅಲ್ಲ, ಚಿಕ್ಕಗೌಡ್ರ ಮಗ ನಿಶಾಂತ್ ಜೈನ್ ನ ವೆರಿ ಕ್ಲೋಸ್ ಫ್ರೆಂಡ್ಸ್. ಅವ್ರು ದಣಿ ಮಾಡಿರುವಂತಹ ಕ್ರೈಮ್ ಅಲ್ಲಿ ಬೇರೆ ಯಾರಾದ್ರೂ ಸಿಗಿಸ್ಬೇಕಲ್ಲ ಅಂತ ಇವ್ರು ಬಕ್ರ ಹುಡುಕ್ತಾ ಇರ್ಬೇಕಾದ್ರೆ ಆಗ ಇವ್ರಿಗೆ ಸಿಗೋದೆ ಸಂತೋಷ್ ರಾವ್. ಅಗೇನ್ ಇನ್ನೊಂದು ಎಂತ ಕೋಇನ್ಸಿಡೆನ್ಸ್ ನೋಡಿ, ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಅರೆಸ್ಟ್ ಆದ ನಂತರ ಚಿಕ್ಕಗೌಡ್ರ ಮಗ ನಿಶಾಂತ್ ಜೈನ್ ದೇಶನ ಬಿಟ್ಟು ಹೋಗ್ಬಿಡ್ತಾನೆ. ಈ ಕೇಸಲ್ಲಿ ಚಿಕ್ಕಗೌಡ್ರ ಮಗ ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾರಿಗೂ ಡೌಟೇ ಬರ್ತಾ ಇರಲಿಲ್ಲ. ಡೌಟ್ ಯಾವಾಗ ಬಂತು ಅಂದ್ರೆ ಆ 5 ಜನ ಕಿಡಿಗೇಡಿಗಳು ಯಾರು ಸಂತೋಷ್ನ ಈ ಒಂದು ಕೇಸಲ್ಲಿ ಸಿಗಾಕ್ಸಿದ್ರು ಆ 5 ಜನರಲ್ಲಿ ಒಬ್ಬ ರವಿ ಪೂಜಾರಿ ಅಂತಾನು ಇರ್ತಾನೆ. ಅವ್ನಿಗೆ ತಾನು ತಪ್ಪು ಮಾಡಿದೀನಿ ಅಂತ ಗಿಲ್ಟ್ ಕಾಡುತ್ತೋ ಅಥವಾ ಬೇರೆ ಏನೋ ಗೊತ್ತಿಲ್ಲ, ಆದ್ರೆ ಅವನೇ ಸ್ವತಃ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಕಂಡ್ರು, ಅವನ ಸುಮ್ಮನೆ ಸಿಗಾಕ್ಸಿರೋದಷ್ಟೇ, ನಿಜವಾದ ಆರೋಪಿಗಳು ಚಿಕ್ಕಗೌಡ್ರ ಮಗ ನಿಶಾಂತ್ ಜೈನ್ ಅಂಡ್ ಅವ್ನ ಫ್ರೆಂಡ್ಸ್ ಸೂರಜ್, ಕಿರಣ್ ಅಂಡ್ ಕಣ್ಮಣಿ ಅಂತ. ಈ ಎಲ್ಲಾ ವಿಷಯನ ರವಿ ಪೂಜಾರಿ ಪೊಲೀಸ್ ಅವರು ತಿಳಿಸ್ತಾನೆ. ಅಗೇನ್ ಎಂತ ಒಂದು ಕೋಇನ್ಸಿಡೆನ್ಸ್ ನೋಡಿ, ಈ ವಿಷಯಗಳನ್ನ ಊರಿನ ಜನರ ಮುಂದೆ ಹೇಳಿದಂತಹ ರವಿ ಪೂಜಾರಿ ಆಕಸ್ಮಿಕವಾಗಿ ಸತ್ತು ಹೋಗ್ಬಿಡ್ತಾನೆ. ಇವ್ನು ಹೇಳಿದ್ದು ನಿಜ ಅಂತ ಜನರಿಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದ್ರೆ ಸೌಜನ್ಯಗೆ ತುಂಬಾ ಹತ್ರವಾದವರು ಒಬ್ರು ಯಶೋಧ ಅನ್ನೋರು ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಸೌಜನ್ಯ ಕೊಲೆ ಆಗಿದ್ದ ಆ ಒಂದು ಸ್ಪಾಟ್ ಅಲ್ಲಿ ನಾನು ಈ 3 ಜನರನ್ನ ನೋಡಿದ್ದೆ ಅಂತ ಸಾಕ್ಷಿ ಹೇಳ್ತಾರೆ. ಈಗ ಎಲ್ಲಾ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಐ ರಿಯಲಿ ವಾಂಟ್ ಟು ಅಪ್ರಿಶಿಯೇಟ್ ಕೂಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್, ಥರ್ಡ್ ಐ ಯೂಟ್ಯೂಬ್ ಚಾನಲ್, ಗಿರೀಶ್ ಮುಟ್ಟಣ್ಣನವರು ಸರ್ ಹಾಗೂ ಮಹೇಶ್ ಅವರು ಅಂಡ್ ಆಲ್ ಅದರ್ಸ್. ಇವರ ಕಾನ್ಸ್ಟೆಂಟ್ ಎಫರ್ಟ್ಸ್ ಇಂದಾನೆ ಸತ್ಯ ಏನಂತ 1 by 1 ಹೊರಗೆ ಬರ್ತಿದೆ ಅಂಡ್ ದೇ ಆರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್ ಟು ಕ್ಯಾಚ್ ರಿಯಲ್ ಕ್ರಿಮಿನಲ್ಸ್. ಅಟ್ ಪ್ರೆಸೆಂಟ್ ಸೌಜನ್ಯ ಕೇಸ್ ಬಗ್ಗೆ ಅಪ್ಡೇಟ್ ಏನು ಅಂತಂದ್ರೆ ಹೈಕೋರ್ಟ್ ವರೆಗೂ ಈ ಒಂದು ಕೇಸ್ ಹೋಗಿದೆ ಅಂಡ್ ಈ ಕೇಸಲ್ಲಿ ಈಗ ಇನ್ನೊಮ್ಮೆ ಮತ್ತೆ ಫ್ರೆಶ್ ಆಗಿ ರೀ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅಂತ ಹೋರಾಟ ನಡೆದಿದೆ.